ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಎಲ್ಲ ದೇಶಗಳ ಮೇಲೆ ಪ್ರತಿ ತೆರಿಗೆಯನ್ನು ಘೋಷಣೆ ಮಾಡಿದ್ದಾರೆ. ಇದರ ಎಫೆಕ್ಟ್ ಈಗ ವಿಶ್ವದ ಎಲ್ಲ ದೇಶಗಳ ಮೇಲೂ ಕೂಡ ಆಗ್ತಾ ಇದೆ. ವಿಶ್ವದಲ್ಲಿ ಈಗ ಮತ್ತೆ ಆರ್ಥಿಕ ಕುಸಿತದ ಭೀತಿ ಎದುರಾಗಿದೆ. ಅಮೆರಿಕದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಬ್ಲಡ್ ಬಾತ್ ನಡೆದಿದೆ. ಅಮೆರಿಕದ ಷೇರುಪೇಟೆಯೇ ಗಡಗಡ ಅಂತ ನಡುಗಿ ಹೋಗಿದೆ. ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ S&P 500 ಕಂಪನಿಗಳಿಗೆ $2.4 ಲಕ್ಷ ಕೋಟಿ ನಷ್ಟ ಉಂಟಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ನಿರ್ಧಾರದಿಂದ ಅಮೆರಿಕದ ಕಂಪನಿಗಳ ಬಂಡವಾಳ ಮೌಲ್ಯದಲ್ಲೇ ಭಾರಿ ಕುಸಿತ ಆಗಿದೆ. 2020 ಬಳಿಕ ಇದೇ ಮೊದಲ ಬಾರಿಗೆ ಒಂದೇ ದಿನ $2.4 ಲಕ್ಷ ಕೋಟಿ ಮೌಲ್ಯ ಕುಸಿತ ಆಗಿದೆ. S&P 500 ಕಂಪನಿಗಳ ಪೈಕಿ 400 ಕಂಪನಿಗಳ ಮಾರುಕಟ್ಟೆ ಬಂಡವಾಳ ಮೌಲ್ಯ ಕುಸಿತ ಆಗಿದೆ. ಡೌ ಜೋನ್ಸ್ 1679 ಪಾಯಿಂಟ್ ಕುಸಿತ ಆಗಿದೆ. S&P 500 ಕಂಪನಿಗಳ ಪೈಕಿ 274 ಪಾಯಿಂಟ್ ಕುಸಿತ ಆಗಿದೆ. ಅಮೆರಿಕದ ನಾಸ್ಡಾಕ್ ಬರೋಬ್ಬರಿ 5.97% ಕುಸಿತ ಕಂಡಿದೆ. ಇನ್ನು ಆಪಲ್ ಕಂಪನಿಗಳ ಷೇರು ಬೆಲೆ ಒಂದೇ ದಿನ 9.2% ಕುಸಿತವಾಗಿದೆ. ನಿವಿಡಿಯಾ ಕಂಪನಿಯ ಷೇರು ಬೆಲೆ ಒಂದೇ ದಿನ 7.8% ಕುಸಿತ ಆಗಿದೆ. ಅಮೆಜಾನ್ ಷೇರು ಬೆಲೆ 9% ಕುಸಿದಿದೆ. ಮೈಕ್ರೋಸಾಫ್ಟ್ ಕಂಪನಿಯ ಷೇರು ಬೆಲೆ ಕೂಡ 2.9% ಕುಸಿತ ಆಗಿದೆ. ಹೀಗೆ ಎಲ್ಲ ಕಂಪನಿಗಳ ಷೇರು ಬೆಲೆ ಕುಸಿತದಿಂದ ಒಂದೇ ದಿನ $2.4 ಲಕ್ಷ ಕೋಟಿ ಮೌಲ್ಯ ಕುಸಿತ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿರ್ಧಾರದಿಂದ ವಿಶ್ವದ ಶ್ರೀಮಂತರಿಗೂ ಕೂಡ $208 ಬಿಲಿಯನ್ ನಷ್ಟ ಆಗಿದೆ. ಅಮೆರಿಕದಿಂದ ಹಿಡಿದು ಯುರೋಪ್ನವರೆಗೆ ಉದ್ಯಮಿಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹಿತರಿಂದ ಹಿಡಿದು ಯುರೋಪ್ನ ಉದ್ಯಮಿಗಳವರೆಗೂ ಕೂಡ ಎಲ್ರಿಗೂ ನಷ್ಟ ಆಗಿದೆ. ವಿಶ್ವದ ಟಾಪ್ 500 ಶ್ರೀಮಂತ ಉದ್ಯಮಿಗಳಿಗೆ ಬರೋಬ್ಬರಿ $208 ಬಿಲಿಯನ್ ನಷ್ಟ ಉಂಟಾಗಿದೆ. ಮೆಟಾ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ಗೆ ಒಂದೇ ದಿನ ಬರೋಬ್ಬರಿ $17.9 ಬಿಲಿಯನ್ ನಷ್ಟ ಆಗಿದೆ. ಅಮೆಜಾನ್ ಕಂಪನಿಯ ಜೆಫ್ ಬೆಜೋಸ್ ಅವರಿಗೆ ಬರೋಬ್ಬರಿ $15.9 ಬಿಲಿಯನ್ ನಷ್ಟ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹಿತ ಎಲಾನ್ ಮಸ್ಕ್ಗೆ $11 ಬಿಲಿಯನ್ ನಷ್ಟ ಆಗಿದೆ. ಅಮೆರಿಕದ ಮೈಕಲ್ ಡೆಲ್ಗೆ $9.53 ಬಿಲಿಯನ್ ನಷ್ಟ ಆಗಿದೆ. ಲ್ಯಾರಿ ಎಲಿಸನ್ ಅವರಿಗೆ $8.1 ಬಿಲಿಯನ್ ನಷ್ಟ ಆಗಿದೆ. ಫ್ರಾನ್ಸ್ ದೇಶದ ಶ್ರೀಮಂತ ಉದ್ಯಮಿ ಬರ್ನಾರ್ಡ್ ಅರ್ನಾಲ್ಡ್ಗೆ $6 ಬಿಲಿಯನ್ ನಷ್ಟ ಉಂಟಾಗಿದೆ. ಆಮದು ಸುಂಕ ಹೆಚ್ಚಳದಿಂದ ಅಮೆರಿಕವು ವಾರ್ಷಿಕ $700 ರಿಂದ $800 ಬಿಲಿಯನ್ ಸಂಗ್ರಹ ಮಾಡುವ ಗುರಿಯನ್ನು ಹೊಂದಿದೆ. ಇದನ್ನು ಅಮೆರಿಕದ ಸಾಲ ಮರುಪಾವತಿಗೆ ಬಳಸಿಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿಯೇ ಆಮದು ಸುಂಕ ಹೆಚ್ಚಳದ ಕಠಿಣ ತೀರ್ಮಾನವನ್ನು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ನಿರ್ಧಾರ ವಿಶ್ವದಲ್ಲಿ ಎಲ್ಲ ದೇಶದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡಿದೆ. ಅಮೆರಿಕದ ಕಂಪನಿಗಳಿಂದ ಹಿಡಿದು ಯುರೋಪ್ನ ಕಂಪನಿಗಳು ಹಾಗೂ ಭಾರತದ ಕಂಪನಿಗಳು ಸೇರಿದಂತೆ ಸಾಕಷ್ಟು ಕಂಪನಿಗಳ ಷೇರು ಬೆಲೆ ಕುಸಿತ ಆಗಿದೆ. ವಿಶ್ವದ ಎಲ್ಲೆಡೆಯೂ ಕೂಡ ನಷ್ಟ ಉಂಟಾಗ್ತಾ ಇದೆ. ಇದು ಮುಂದೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನತಕ್ಕಂಥ ಕುತೂಹಲ ಕೂಡ ಈಗ ವಿಶ್ವದಲ್ಲಿ ಇದೆ. ವಿಶ್ವದಲ್ಲಿ ಈಗ ಮತ್ತೊಮ್ಮೆ ಜಾಗತಿಕ ಆರ್ಥಿಕ ಕುಸಿತ ಬರ್ಬೋದು ಅನ್ನುವ ಒಂದು ಭೀತಿ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.